ಸರ್ ಶ್ರೀ ಓಂ ಪ್ರಕಾಶ್ ಅವರು ಮರಣ ಹೊಂದಿದ್ದಾರೆ. ಮರಣದ ಬಗ್ಗೆ ಕೋರ್ಟಿಗೆ ಕಾಣ್ತಾ ಇದ್ದಾರೆ. ಮತ್ತು ತನಿಖೆ ಮಾನ್ಯ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮಾಡ್ತಾ ಇರೋ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಆದರೆ ನಾವೆಲ್ಲ ಸೇವೆಗೆ ಸೇರಿದಾಗಿಂದ ಮಾನ್ಯ ಓಂ ಪ್ರಕಾಶ್ ಅವರ ಪ್ರೀತಿಗೆ ಪಾತ್ರ ಆದವರು ನಾವು. ಮತ್ತು ಎಂಥ ದೊಡ್ಡ ಸಮಸ್ಯೆಗಳನ್ನು ಸಹ ಭಾಳ ಅವರು ಧೈರ್ಯದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಎದುರಿಸಿದ್ದು. ಮುಖ್ಯವಾದದ್ದು ಬಾಬರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ SP ಇರುವಾಗ ಎಲ್ರಿಗೂ ಯಾವ ರೀತಿ ಧೈರ್ಯ ಕೊಟ್ಟು ಏನೇ ಕೌಮುಗಲಭೆ ಆಗದಂಗೆ ನೋಡ್ಕೊಂಡಿರೋವಂಥದ್ದು. ಮತ್ತು 2016ನೇ ಇಸ್ವಿಲಿ ಪೊಲೀಸ್ ಸ್ಟ್ರೈಕ್ ಆಗಿರುತ್ತೆ. ಆ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಭಾಳ ಗಾಬರಿ ಆಗಿರುತ್ತೆ. ಆ ಸಮಯದಲ್ಲಿ ಸಹ ಸಾಹೇಬರು ಅತ್ಯಂತ ತಾಳ್ಮೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಧೈರ್ಯ ಕೊಟ್ಟು ಅವರು ಕಾಪಾಡಿದ್ರು. ನಮಗೆ ಅವರು ಮನೆ ಒಳಗೆ 4 ಗೋಡೆ ಮಧ್ಯೆ ಏನಾಗಿದೆ ಅದು ನಮ್ಗೆ ಗೊತ್ತಾಗಲ್ಲ, ಅದು ಅವ್ರ ವೈಯಕ್ತಿಕ ವಿಷಯ. ಆದರೆ ಅವ್ರ ಕಚೇರಿಗೆ ಯಾರೇ ಬಂದರೂ ಸಹ ಬರೀ ಕೈಲಿ ವಾಪಸ್ ಹೋಗ್ತಾ ಇರಲಿಲ್ಲ, ಅದು ಮಾತ್ರ ಹೇಳ್ತಾರೆ. ಯಾರೇ ಮತ್ತು ಎಲ್ಲ ಜನನೂ ಬರೋರು. ಮತ್ತು ಯಾರ ಮೇಲೆ ಕೂಡ ದರ್ಪ ಇತ್ಯಾದಿಗಳು ಮಾಡ್ತಾ ಇರಲಿಲ್ಲ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾಹೇಬರು ಕೌಟುಂಬಿಕ ಕಾರಣಗಳಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಹೊರಗಡೆ ಅವ್ರು ತೋರಿಸ್ಕೊಳ್ಳದೆ ಭಾಳ ಉತ್ತಮವಾಗಿ DG ಪಾತ್ರ ನಿರ್ವಹಿಸಿದ್ದಾರೆ. ಮತ್ತು ಸುಮಾರು ಜನಕ್ಕೆ ನಮ್ಮಂಥವ್ರಿಗೆ ಬೆಳೆಸಿ ಅವಕಾಶ ಕೊಟ್ಟು ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ನಮಗೆ ಬುದ್ಧಿ ಹೇಳಿ ತಿದ್ದುಪಡಿ ಮಾಡಿ ಅಂಥ ಒಂದು ಲೀಡರ್ಶಿಪ್ ನಾವು ಹುಡುಕಬೇಕು. ಅಂಥ ಒಂದು ಲೀಡರ್ಶಿಪ್ ಹುಡುಕಬೇಕು ನಾವು ಪೊಲೀಸ್ ಇಲಾಖೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ದರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಭಾಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿಯಾಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸರ್ ಶ್ರೀ ಓಂ ಪ್ರಕಾಶ್ ಅವರು ಮರಣ ಹೊಂದಿದ್ದಾರೆ. ಮರಣದ ಬಗ್ಗೆ ಕೋರ್ಟಿಗೆ ಕಾಣ್ತಾ ಇದ್ದಾರೆ. ಮತ್ತು ತನಿಖೆ ಮಾನ್ಯ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮಾಡ್ತಾ ಇರೋ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಆದರೆ ನಾವೆಲ್ಲ ಸೇವೆಗೆ ಸೇರಿದಾಗಿಂದ ಮಾನ್ಯ ಓಂ ಪ್ರಕಾಶ್ ಅವರ ಪ್ರೀತಿಗೆ ಪಾತ್ರ ಆದವರು ನಾವು. ಮತ್ತು ಎಂಥ ದೊಡ್ಡ ಸಮಸ್ಯೆಗಳನ್ನು ಸಹ ಭಾಳ ಅವರು ಧೈರ್ಯದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಎದುರಿಸಿದ್ದು. ಮುಖ್ಯವಾದದ್ದು ಬಾಬರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ SP ಇರುವಾಗ ಎಲ್ರಿಗೂ ಯಾವ ರೀತಿ ಧೈರ್ಯ ಕೊಟ್ಟು ಏನೇ ಕೌಮುಗಲಭೆ ಆಗದಂಗೆ ನೋಡ್ಕೊಂಡಿರೋವಂಥದ್ದು. ಮತ್ತು 2016ನೇ ಇಸ್ವಿಲಿ ಪೊಲೀಸ್ ಸ್ಟ್ರೈಕ್ ಆಗಿರುತ್ತೆ. ಆ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಭಾಳ ಗಾಬರಿ ಆಗಿರುತ್ತೆ. ಆ ಸಮಯದಲ್ಲಿ ಸಹ ಸಾಹೇಬರು ಅತ್ಯಂತ ತಾಳ್ಮೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಧೈರ್ಯ ಕೊಟ್ಟು ಅವರು ಕಾಪಾಡಿದ್ರು. ನಮಗೆ ಅವರು ಮನೆ ಒಳಗೆ 4 ಗೋಡೆ ಮಧ್ಯೆ ಏನಾಗಿದೆ ಅದು ನಮ್ಗೆ ಗೊತ್ತಾಗಲ್ಲ, ಅದು ಅವ್ರ ವೈಯಕ್ತಿಕ ವಿಷಯ. ಆದರೆ ಅವ್ರ ಕಚೇರಿಗೆ ಯಾರೇ ಬಂದರೂ ಸಹ ಬರೀ ಕೈಲಿ ವಾಪಸ್ ಹೋಗ್ತಾ ಇರಲಿಲ್ಲ, ಅದು ಮಾತ್ರ ಹೇಳ್ತಾರೆ. ಯಾರೇ ಮತ್ತು ಎಲ್ಲ ಜನನೂ ಬರೋರು. ಮತ್ತು ಯಾರ ಮೇಲೆ ಕೂಡ ದರ್ಪ ಇತ್ಯಾದಿಗಳು ಮಾಡ್ತಾ ಇರಲಿಲ್ಲ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾಹೇಬರು ಕೌಟುಂಬಿಕ ಕಾರಣಗಳಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಹೊರಗಡೆ ಅವ್ರು ತೋರಿಸ್ಕೊಳ್ಳದೆ ಭಾಳ ಉತ್ತಮವಾಗಿ DG ಪಾತ್ರ ನಿರ್ವಹಿಸಿದ್ದಾರೆ. ಮತ್ತು ಸುಮಾರು ಜನಕ್ಕೆ ನಮ್ಮಂಥವ್ರಿಗೆ ಬೆಳೆಸಿ ಅವಕಾಶ ಕೊಟ್ಟು ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ನಮಗೆ ಬುದ್ಧಿ ಹೇಳಿ ತಿದ್ದುಪಡಿ ಮಾಡಿ ಅಂಥ ಒಂದು ಲೀಡರ್ಶಿಪ್ ನಾವು ಹುಡುಕಬೇಕು. ಅಂಥ ಒಂದು ಲೀಡರ್ಶಿಪ್ ಹುಡುಕಬೇಕು ನಾವು ಪೊಲೀಸ್ ಇಲಾಖೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ದರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಭಾಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿಯಾಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ.